ಈ ಭೂಮಿಯಲ್ಲಿ ವೈಕುಂಠವಿದೆ ಅನ್ನೋರು ಇದ್ದಾರೆ. ಆದರೆ ನಿಮಗೆ ಗೊತ್ತಾ, ಈ ವೈಕುಂಠವನ್ನೇ ಭೂಮಿಗೆ ತರುತ್ತದೆ ಅನ್ನೋ ತಿರುಪತಿಯ ಹಿಂದೆ ಇರುವ ಕತೆ ಏನು? ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕೌಶಿಕ್ ಸಾಲ್ಯಾನ್. ಇಂದಿನ ಈ ವಿಡಿಯೋದಲ್ಲಿ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಪೌರಾಣಿಕ ಇತಿಹಾಸವನ್ನು ನಿಮಗೆ ತಿಳಿಸುತ್ತೇನೆ. ಬಹುಕಾಲದ ಹಿಂದೆ ದೇವತೆಗಳ ನಡುವೆ ಒಂದು ವಿವಾದ ಉದ್ಭವಿಸುತ್ತದೆ. ಈ ಮೂರು ಲೋಕವನ್ನು ಆಳುವವರಲ್ಲಿ ಯಾರು ಶ್ರೇಷ್ಠ? ಬ್ರಹ್ಮನ, ಶಿವನ ಅಥವಾ ಮಹಾವಿಷ್ಣುವ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಭೃಗುಮುನಿಯು ಮುಂದಾಗುತ್ತಾರೆ. ಅವರು ತಪಸ್ವಿಯಾಗಿದ್ದು ಜ್ಞಾನದಲ್ಲೂ ತೀವ್ರನಾಗಿದ್ದರು. ಭೃಗುಮುನಿಯು ಮೊದಲಿಗೆ ಬ್ರಹ್ಮನ ಲೋಕಕ್ಕೆ ಬರುತ್ತಾರೆ. ಅಲ್ಲಿ ಬ್ರಹ್ಮನು ತನ್ನ ಸೃಷ್ಟಿಯಲ್ಲಿ ತಲ್ಲೀನರಾಗಿರುತ್ತಾರೆ. ಭೃಗುಮುನಿಯು ಬಂದು ನಿಂತದ್ದನ್ನು ಗಮನಿಸದ ಬ್ರಹ್ಮನು ತನ್ನ ಕಾರ್ಯದಲ್ಲಿ ಮುಂದಾಗಿದ್ದರು. ಇದರಿಂದ ಕೋಪಗೊಂಡ ಭೃಗುಮುನಿಯು ಶಿವನ ಕಡೆ ಹೊರಡುತ್ತಾರೆ. ಶಿವನು ಪಾರ್ವತಿ ದೇವಿಯ ಜೊತೆ ರುದ್ರಧ್ಯಾನದಲ್ಲಿರುವಾಗ ಭೃಗುಮುನಿಯನ್ನು ಗೋಚರಿಸುವುದಿಲ್ಲ. ಇದರಿಂದ ಕೋಪಗೊಂಡ ಮುನಿಯು ಶಿವನಿಗೆ ನೀನು ಯಾವಾಗಲೂ ನಿರಾಕಾರ ರೂಪದಿಂದ ಪೂಜಿಸಲ್ಪಡುವೆ ಎಂದು ಶಾಪ ನೀಡಿ ಅಲ್ಲಿಂದ ಕೊನೆಗೆ ವೈಕುಂಠದಲ್ಲಿರುವ ಮಹಾವಿಷ್ಣುವಿನ ಬಳಿ ಬರುತ್ತಾರೆ. ಅಲ್ಲಿ ಮಹಾವಿಷ್ಣುವು ಲಕ್ಷ್ಮೀದೇವಿಯ ಮಡಿಲಲ್ಲಿ ಮಲಗಿರುತ್ತಾರೆ. ಮಲಗಿರುವ ಕಾಲುಗಳು ಭೃಗುಮುನಿಯ ಕಡೆ ಇದ್ದಿದ್ದರಿಂದ ಇದು ಮುನಿಗೆ ಅವಮಾನ ಎಂದು ಅನಿಸುತ್ತದೆ. ಆದ್ದರಿಂದ ಮುನಿಯು ವಿಷ್ಣುವಿನ ಎದೆಯ ಮೇಲೆ ಒದೆಯುತ್ತಾರೆ. ತಕ್ಷಣವೇ ಎಚ್ಚರಗೊಂಡ ವಿಷ್ಣುವು ಭೃಗುಮುನಿಯ ಕಾಲಿಗೆ ನಮಸ್ಕಾರ ಮಾಡಿ ಅತಿಥಿ ಸತ್ಕಾರ ಮಾಡುತ್ತಾರೆ. ಆಗ ಸಂತೋಷಗೊಂಡ ಭೃಗುಮುನಿಯು ವಿಷ್ಣುವಿಗೆ ಒಂದು ವ್ರತ ಮಾಡಲು ಹೇಳುತ್ತಾರೆ. ಇದನ್ನೆಲ್ಲ ನೋಡುತ್ತಿದ್ದ ಲಕ್ಷ್ಮೀದೇವಿಗೆ ಇದು ಅವಮಾನವೆನಿಸುತ್ತದೆ. ಆದ್ದರಿಂದ ಲಕ್ಷ್ಮೀದೇವಿಯು ವಿಷ್ಣುವಿನ ಜೊತೆ ಜಗಳ ಮಾಡಿ ವೈಕುಂಠವನ್ನು ಬಿಟ್ಟು ಮಾರುವೇಷದಲ್ಲಿ ಭೂಲೋಕಕ್ಕೆ ಬರುತ್ತಾರೆ. ಶ್ರೀ ಲಕ್ಷ್ಮೀದೇವಿಯು ಭೂಲೋಕಕ್ಕೆ ಬಂದಿರುವ ಜಾಗವನ್ನು ಈಗ ಕೊಲ್ಲಾಪುರ ಎಂದು ಕರೆಯಲಾಗಿದೆ. ಶ್ರೀ ಲಕ್ಷ್ಮೀದೇವಿಯನ್ನು ಹುಡುಕಲು ಶ್ರೀ ಮಹಾವಿಷ್ಣುವು ಶ್ರೀನಿವಾಸ ಎಂಬ ಮನುಷ್ಯನ ರೂಪದಲ್ಲಿ ಬಂದು ಲಕ್ಷ್ಮೀದೇವಿಯನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಆದರೆ ಎಷ್ಟೇ ಹುಡುಕಿದರೂ ಲಕ್ಷ್ಮೀದೇವಿಯು ಸಿಗುವುದಿಲ್ಲ. ಇದರಿಂದ ಬೇಸರಗೊಂಡ ಶ್ರೀನಿವಾಸನು ತಿರುಮಲ ಬೆಟ್ಟದಲ್ಲಿ ಧ್ಯಾನ ಮಾಡಲು ಹೋಗುತ್ತಾರೆ. ಧ್ಯಾನ ಮಾಡುತ್ತಿರುವಾಗ ಅವರ ಸುತ್ತಲೂ ಹಾವಿನ ಹುತ್ತವು ಬೆಳೆಯುತ್ತದೆ. ಈ ವಿಷಯ ತಿಳಿದ ಲಕ್ಷ್ಮೀದೇವಿಯು ಹೇಗಾದರೂ ಇವರಿಗೆ ಸಹಾಯ ಮಾಡಬೇಕೆಂದು ಶಿವನಿಗೆ ಮತ್ತು ಬ್ರಹ್ಮನಿಗೆ ಹೇಳುತ್ತಾರೆ. ಇದನ್ನು ಅರಿತ ಶಿವ ಮತ್ತು ಬ್ರಹ್ಮ ಒಂದು ಹಸು ಮತ್ತು ಕರುವಾಗಿ ಭೂಲೋಕಕ್ಕೆ ಬಂದು ಚೋಳರಾಜನ ಪ್ರಾಂತ್ಯದಲ್ಲಿರುವ ಹಸುಗಳ ಗುಂಪಿಗೆ ಸೇರುತ್ತಾರೆ. ಈ ರೀತಿ ಸೇರಿದ ಹಸುವು ಪ್ರತಿದಿನ ಧ್ಯಾನ ಮಾಡುತ್ತಿರುವ ಶ್ರೀನಿವಾಸನಿಗೆ ಹಾಲನ್ನು ನೀಡುತ್ತದೆ. ಇದನ್ನು ಹಸುಗಳನ್ನು ಕಾಯುವ ಗೋಪಾಲಕನು ನೋಡುತ್ತಾನೆ. ನೋಡಿದ ನಂತರ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಹೋಗಿ ಆ ಹಸುವನ್ನು ಒಡೆಯಲು ಬರುತ್ತಾನೆ. ಆಗ ಹುತ್ತದಿಂದ ಎದ್ದ ಶ್ರೀನಿವಾಸನು ತಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಆ ಏಟು ಶ್ರೀನಿವಾಸನ ತಲೆಗೆ ಬೀಳುತ್ತದೆ. ಅದೇ ಶ್ರೀನಿವಾಸನ ಮೂರ್ತಿಯ ಮೇಲಿರುವ ಹಣೆಯ ನಾಮಗಳಾಗಿವೆ. ಇದರಿಂದ ಕೋಪಗೊಂಡ ಶ್ರೀನಿವಾಸನು ಗೋಪಾಲಕನಿಗೆ ನಿನ್ನ ಸಾವು ಖಚಿತ ಎಂದು ಹೇಳುತ್ತಾನೆ. ಶ್ರೀನಿವಾಸನು ಹೇಳಿದ ಕೆಲವೇ ಕ್ಷಣಗಳಲ್ಲಿ ಗೋಪಾಲಕನು ಸಾವನ್ನಪ್ಪುತ್ತಾನೆ. ಈ ವಿಷಯವು ಚೋಳರಾಜನಿಗೆ ತಿಳಿಯುತ್ತದೆ. ಚೋಳರಾಜನು ಬಂದು ನೋಡುವಾಗ ಮತ್ತೆ ಶ್ರೀನಿವಾಸನಿಗೆ ಹಾಲು ನೀಡುತ್ತಿರುವ ಹಸುವನ್ನು ಕಂಡು ಅದನ್ನು ಸಾಯಿಸಲು ತನ್ನ ಬಿಲ್ಲು ಬಾಣದಿಂದ ಹೊಡೆಯಲು ಪ್ರಾರಂಭಿಸುತ್ತಾನೆ. ಆಗ ಆ ಬಾಣವನ್ನು ಶ್ರೀನಿವಾಸನು ತಡೆಯುತ್ತಾನೆ. ನಂತರ ಆ ರಾಜನಿಗೆ ಶ್ರೀನಿವಾಸನು ಮುಂದಿನ ಜನ್ಮದಲ್ಲಿ ನೀನು ರಾಕ್ಷಸನಾಗುತ್ತೀಯ ಎಂದು ಶಾಪ ನೀಡುತ್ತಾನೆ. ಇದರಿಂದ ರಾಜನು ಶ್ರೀನಿವಾಸನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸುತ್ತಾನೆ. ಆಗ ತನ್ನ ತಪ್ಪನ್ನು ಅರಿತ ರಾಜನಿಗೆ ಒಂದು ವರವನ್ನು ನೀಡುತ್ತಾನೆ. ಏನೆಂದರೆ ನನ್ನ ಮುಂದಿನ ಜನ್ಮದಲ್ಲಿ ನಿನ್ನ ಮಗಳನ್ನು ಮದುವೆಯಾಗುತ್ತೇನೆಂದು ಹೇಳುತ್ತಾನೆ. ಒಂದು ಕಡೆ ಶಾಪದಿಂದ ವಿಮುಕ್ತಗೊಂಡ ಚೋಳರಾಜನು ಆಕಾಶರಾಜನಾಗಿ ವ್ರತ ಮಾಡುತ್ತಾನೆ. ಆಗ ಒಂದು ಬಂಗಾರದ ಪೆಟ್ಟಿಗೆಯಲ್ಲಿ ಒಂದು ಹೆಣ್ಣು ಮಗು ಸಿಗುತ್ತಾಳೆ. ಆ ಮಗುವನ್ನು ಪದ್ಮಾವತಿ ಎಂದು ನಾಮಕರಣ ಮಾಡಿ ರಾಣಿಯ ಥರ ಪೋಷಿಸುತ್ತಾರೆ. ಒಂದು ಕಡೆ ವಿಷ್ಣು ಮಹಾಪ್ರಭುವು ಆ ಪ್ರಾಂತ್ಯದ ಒಂದು ಆಶ್ರಮಕ್ಕೆ ಹೋಗುತ್ತಿರುವಾಗ ತನ್ನ ತಲೆಗೆ ಒಂದು ಗಾಯವಾಗುತ್ತದೆ. ಆ ಗಾಯದಿಂದ ಅವರ ಕೂದಲುಗಳೆಲ್ಲ ಹೋಗಿ ಮತ್ಸ್ಯದ ರೀತಿ ಕಾಣುತ್ತಾರೆ. ಇದನ್ನು ಓರ್ವ ಯುವತಿ ನೀಲಾ ಎಂಬುವವರು ನೋಡುತ್ತಿರುತ್ತಾರೆ. ಅದರ ಜೊತೆ ಗಾಯವಾದ ಜಾಗಕ್ಕೆ ತನ್ನ ಕೂದಲುಗಳನ್ನು ನೀಡುತ್ತಾಳೆ. ನೀಲಾಳ ಸಹಾಯ ಮೆಚ್ಚಿದ ಶ್ರೀನಿವಾಸ ಪ್ರಭು ಒಂದು ಸುಂದರ ದೇವತೆಯನ್ನಾಗಿ ಮಾಡುತ್ತಾರೆ. ಅದರ ಜೊತೆ ತನ್ನ ಭಕ್ತರು ಅವರ ಕೂದಲನ್ನು ಕತ್ತರಿಸಿ ನಿಮಗೆ ದಾನ ಮಾಡುತ್ತಾರೆಂದು ಆ ದೇವತೆಗೆ ಆಶೀರ್ವದಿಸುತ್ತಾರೆ. ಇದೇ ಕಾರಣಕ್ಕಾಗಿ ತಿರುಪತಿಯಲ್ಲಿ ತಿಮ್ಮಪ್ಪನಿಗೆ ಮುಡಿ ಕೊಡುವುದು ಎಂಬ ಪದ್ಧತಿವಿದೆ. ಹೀಗಿರುವಾಗ ಶ್ರೀನಿವಾಸರು ಒಂದು ದಿನ ಕಾಡಿಗೆ ಹೋಗುತ್ತಾರೆ. ಅಲ್ಲಿ ಪದ್ಮಾವತಿಯನ್ನು ನೋಡಿ ಅವರ ಮೇಲೆ ಪ್ರೀತಿ ಹುಟ್ಟುತ್ತದೆ. ಇವರ ಪ್ರೀತಿ ಅವರ ಮನೆಯಲ್ಲಿ ಅಂಗೀಕಾರ ಮಾಡುತ್ತಾರೆ.
ಆದರೆ ಆ ರಾಣಿ ತುಂಬ ಶ್ರೀಮಂತಿಕೆಯಿಂದ ಕೂಡಿದ್ದು ಶ್ರೀನಿವಾಸನು ತುಂಬ ಬಡವನಾಗಿರುತ್ತಾನೆ. ಅದಕ್ಕಾಗಿ ಶ್ರೀನಿವಾಸನು ಕುಬೇರನ ಬಳಿ ಹೋಗುತ್ತಾನೆ. ಅಲ್ಲಿ ಕುಬೇರನ ಆಶೀರ್ವಾದವನ್ನು ಪಡೆದು ಅಷ್ಟ ಐಶ್ವರ್ಯಗಳನ್ನು ಪಡೆದುಕೊಳ್ಳುತ್ತಾನೆ. ಹೀಗೆ ಪಡೆದ ಅಷ್ಟ ಐಶ್ವರ್ಯವನ್ನು ತನ್ನ ಭಕ್ತರು ನೀಡಿದ ಕಾಣಿಕೆಯಿಂದ ತೀರಿಸುವುದಾಗಿ ಹೇಳುತ್ತಾನೆ. ಇದನ್ನು ಕುಬೇರನು ಅಂಗೀಕರಿಸುತ್ತಾನೆ. ಇನ್ನು ಕೊನೆಯದಾಗಿ ಅವರಿಬ್ಬರು ವಿಜೃಂಭಣೆಯಿಂದ ವಿವಾಹವಾಗುತ್ತಾರೆ. ನಂತರ ಅವರು ತಿರುಮಲ ತಿರುಪತಿಯಲ್ಲಿ ಬಂದು ವಾಸಿಸುತ್ತಿರುತ್ತಾರೆ. ಆಗ ಈ ವಿಷಯ ತಿಳಿದ ಲಕ್ಷ್ಮೀದೇವಿಯು ಶ್ರೀನಿವಾಸನ ಬಳಿ ಬಂದು ಜಗಳ ಮಾಡಿದಾಗ ಶ್ರೀನಿವಾಸನು ಹೋಗಿ ಶಿಲೆಯ ರೂಪಗೊಳ್ಳುತ್ತಾನೆ. ಇದನ್ನು ನೋಡಿದ ಪದ್ಮಾವತಿಯು ಹಾಗೂ ಲಕ್ಷ್ಮೀದೇವಿಯು ಅವರೂ ಸಹ ಶ್ರೀನಿವಾಸನ ಪಕ್ಕದಲ್ಲಿ ಶಿಲಾದೇವತೆಗಳಾಗುತ್ತಾರೆ. ಶ್ರೀನಿವಾಸನ ಬಲಭಾಗದಲ್ಲಿ ಪದ್ಮಾವತಿ ಇರುತ್ತಾಳೆ ಹಾಗೂ ಶ್ರೀನಿವಾಸನ ಎಡಭಾಗದಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆ. ಈ ರೀತಿ ವಿಷ್ಣು ಮಹಾಪ್ರಭು ತನ್ನ ಹೆಂಡತಿಯೊಂದಿಗೆ ಶಿಲೆ ಆಗಿದ್ದಾರೆಂದು ಪುರಾಣಗಳಲ್ಲಿ ಹೇಳುತ್ತಾರೆ. ಈ ರೀತಿ ಆದ ಶಿಲೆಗಳನ್ನು ಮೊದಲು ನೋಡಿದವರು ಗೋಪಿನಾಥ ಪಂಡಿತರು. ಇವರು ನೋಡಿದ ನಂತರ ಶ್ರೀವರ ಮಠದಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಈ ರೀತಿ ಅನೇಕ ರಾಜರು ಬಂದು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಶ್ರೀ ಮಹಾವಿಷ್ಣುವು ಈ ಯುಗದಲ್ಲಿ ಜನರ ಕಷ್ಟ ಪರಿಹಾರ ಮಾಡಲು ಶ್ರೀನಿವಾಸನ ರೂಪದಲ್ಲಿ ಬಂದಿದ್ದಾರೆಂದು ಹೇಳುತ್ತಾರೆ. ಇಲ್ಲಿನ ದೇವರನ್ನು ಶ್ರೀನಿವಾಸ, ಗೋವಿಂದ, ವೆಂಕಟೇಶ್ವರ, ತಿರುಪತಿ ತಿಮ್ಮಪ್ಪ, ಬಾಲಾಜಿ ಎಂದು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಇಂದಿಗೂ ಲಕ್ಷಾಂತರ ಭಕ್ತರು ತಿರುಪತಿಗೆ ಬಂದು ತಮ್ಮ ನಂಬಿಕೆ, ಶ್ರದ್ಧೆ ಮತ್ತು ಪ್ರಾರ್ಥನೆ ಮೂಲಕ ಶ್ರೀ ವೆಂಕಟೇಶ್ವರ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ. ಇದು ಕೇವಲ ಪೌರಾಣಿಕ ಕಥೆಯಲ್ಲ, ಇವರು ಭಕ್ತರ ಹೃದಯದಲ್ಲಿ ನೆಲೆಸಿರುವ ಶ್ರದ್ಧೆಯ ಪ್ರತೀಕ ಎಂದು ನಂಬಲಾಗಿದೆ.